ಮೊದಲೇನೆ ನಂಜುಂಡಸ್ವಾಮಿ ಅವ್ರ ಜೊತೆಲಿದ್ರು, ನಂಜುಂಡಸ್ವಾಮಿ ಅವರ ಅನುಯಾಯಿ ಅಂತ ಹೇಳ್ತಕ್ಕಂಥ ವಿಚಾರ ಸರಿ. ಈಗ ಸಿದ್ದರಾಮಯ್ಯನವರು ರೈತ ಟವಲ್ ಹಾಕೊಂಡು ರೈತ ಸಂಘಟನೆಯಿಂದ ಮುಖ್ಯಮಂತ್ರಿ ಆಗಿದೆ ಅಂತ ಹೇಳಿದ್ರೆ ಆ ವಿಚಾರ ಬರ್ತದೆ. ಇವತ್ತು ಅವ್ರು ಆಗಿರ್ತಕ್ಕಂಥದ್ದು ಹೈಕಮಾಂಡ್ ಅಂತಕ್ಕಂಥ ಗುಲಾಮಗಿರಿ ಇರ್ತಕ್ಕಂಥ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಒಂದು ಪಕ್ಷದ ಅಡಿಯಾಳಾಗಿ ಗುಲಾಮಗಿರಿ ವ್ಯವಸ್ಥೆ ಒಳಗಡೆ ಕೆಲಸ ಮಾಡ್ತಕ್ಕಂಥ ಇರೋದ್ರಿಂದ ರೈತ ಸಂಘಟನೆ ಹೆಸರು ಹೇಳಬೇಕು. ಸಿದ್ದರಾಮಯ್ಯನವ್ರಿಗೆ ಆ ರೀತಿ ಸ್ವಾಭಿಮಾನ ಇದ್ದರೆ ಇಷ್ಟೆಲ್ಲ ರಾಜ್ಯದಾದ್ಯಂತ ರಸ್ತೆ ತಡೆ ಆಗ್ತಾ ಇದೆ, ಹೋರಾಟ ಇದೆ, ತಾಲೂಕು ಕಚೇರಿಗಳ ಮುಂದೆ ಮುಖ್ಯಮಂತ್ರಿಗಳ ವಿರುದ್ಧ ಘೋಷಣೆಗೆ ಹೋಗ್ತಾ ಇದ್ದಾರೆ. ಕರೆದು ಯಾಕೆ ಮುಖ್ಯಮಂತ್ರಿಗಳು ಸಭೆ ಮಾಡ್ತಾ ಇಲ್ಲ? ಜನಾಂದೋಲನ ಸಮಾವೇಶ ಮಾಡ್ತಾರೆ. ರೈತರ ಪರವಾಗಿಲ್ಲ. ವಿರೋಧ ಪಕ್ಷ ಭಾರತೀಯ ಜನತಾ ಪಾರ್ಟಿ ಪಾದಯಾತ್ರೆ ಮಾಡ್ತದೆ. ರೈತರ ಪರವಾಗಿಲ್ಲ. ಎಲ್ಲವೂ ಕೂಡ ಕಳ್ಳರ ಸಂತೆಯಾಗಿದೆ. JCB, ಜನತಾದಳ, ಕಾಂಗ್ರೆಸ್ಸು, BJP ಮೂರೂ ಕೂಡ JCB ರೀತಿಯಲ್ಲಿ ಗೋರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಹೊರತು ಇವರು ರೈತರ ಪರವಾಗಿ ಕೆಲಸ ಮಾಡೋಕ್ಕಿಲ್ಲ. ರೈತರ ಹೆಸರಿನಲ್ಲಿ ಮೊಸಳೆ ಕಣ್ಣೀರು ಸುರಿಸ್ತಾರೆ ಅಷ್ಟೇ. ಆ ಮೊಸಳೆ ಕಣ್ಣೀರಲ್ಲಿ ರೈತರು ಯಾರು ನಿಮ್ಮನ್ನ ಕ್ಷಮಿಸಲ್ಲ. ನಾವು ಹೋರಾಟಕ್ಕೆ ಬಂದಿದ್ದೇವೆ. 27ನೇ ತಾರೀಕುವರೆಗೆ ನಿಮಗೆ ಗಡುವು ಕೊಟ್ಟಿದ್ದೇವೆ. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇಬ್ಬರಿಗೂ ಚಾಟಿ ಬೀಸ್ತಕ್ಕಂಥ ಕೆಲಸವನ್ನ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಮಾಡ್ತದೆ. ಅದಕ್ಕೆ ಸೂಕ್ತ ಪರಿಹಾರವನ್ನು ಘೋಷಣೆ ಮಾಡೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸರ್.